ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಈಗಾಗಲೇ ಹೇಳಿದ್ದೆ, ನಿನ್ನೆ ನಾನು ನಿಜವಾಗ್ಲೂ ಪಠ್ಯಕ್ರಮಗಳನ್ನ ಕುರಿತು ತಿಳ್ಕೊಂಡಿದ್ದೀವಿ. ನಿನ್ನೆ ನಾವು ಏನೇನಂತಕ್ಕಂಥದ್ದನ್ನು ಇವತ್ತು ಹೆಂಗೆ ಏನೇನು, ಆಮೇಲೆ ಏನಪ್ಪ ಅಂತಂದ್ರೆ ಪೇಪರ್ 1ದಲ್ಲಿ ಏನು ಕೇಳ್ತಾನೆ, ಪೇಪರ್ 2ದಲ್ಲಿ ಏನು ಕೇಳ್ತಾನೆ, ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡೋಣ. ನಾಳೆ ನಾವು ನಿಜವಾಗ್ಲೂ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕನ್ನಡಕ್ಕೆ 30 ಮಾರ್ಕ್ಸು, ಇಂಗ್ಲೀಷ್ಗೆ 30 ಮಾರ್ಕ್ಸು, ಸೈಕಾಲಜಿಗೆ 30 ಮಾರ್ಕ್ಸು, 90 ಮಾರ್ಕ್ಸ್ ನಿಮ್ಗೆ ಆರಾಮಾಗಿ ಬರುವಾಗ ಬೋಧನಾಶಾಸ್ತ್ರ ಎಲ್ಲವನ್ನು ಸೇರಿಸಿ 120 ಮಾರ್ಕ್ಸಲ್ಲಿ ನೀವು ಎಲಿಜಿಬಲ್ ಆಗುವಂಗೆ ನಾನು ನಿಮಗೆ ಟೀಚ್ ಮಾಡ್ತಾ ಹೋಗ್ತೀನಿ. ನಾನು ಕೊಡ್ತಕ್ಕಂತಹ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ನೀವು ರೆಫರ್ ಮಾಡ್ಕೊತ ಹೋಗಿದ್ದಾದ್ರೆ ನೀವು ಯಶಸ್ಸನ್ನು ಗ್ಯಾರಂಟಿ ಕಾಣ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತಾ ಇದೆ ಮಕ್ಕಳೇ. ತಮಗೆಲ್ಲರಿಗೂ ಕೂಡ ಸ್ಪರ್ಧಾರ್ಥಿಗಳಿಗೆ ತಾವೇನಾದರೂ ಇವತ್ತೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೊಸವಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಾವು ಒಂದಿಷ್ಟು ವಿಷಯಗಳನ್ನ ಕುರಿತು ನಾವು ಚರ್ಚೆ ಮಾಡೋಣ. ಏನಂತಂದ್ರೆ ಪಠ್ಯಕ್ರಮ ಏನಾಗಿದೆ ನಮ್ಮಲ್ಲಿ ಅಂತಕ್ಕಂಥದ್ದು ಕೇಳಿದ್ರೆ, ಪಠ್ಯಕ್ರಮ ಪೇಪರ್ 1 ಮತ್ತು ಪೇಪರ್ 2ದಲ್ಲಿ ವಿಭಿನ್ನವಾಗಿದೆ ಅಂತಕ್ಕಂಥದ್ದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಪೇಪರ್ 1ದಲ್ಲಿ ಬೇರೆ, ಪೇಪರ್ 2ದಲ್ಲಿ ಬೇರೆ. ಪೇಪರ್ 1ದಲ್ಲಿ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣ ಶಾಸ್ತ್ರ ಅಂತ ಬರುತ್ತೆ. ಪೇಪರ್ 1ದಲ್ಲಿ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣ ಶಾಸ್ತ್ರ ಕುರಿತಾಗಿ ನಾವು ನೋಡಬಹುದು. ಇನ್ನು ಭಾಷೆ 1, ಭಾಷೆ 2 ಅಂತ ಬರ್ತಾವೆ. ಅದರಲ್ಲಿ ಏನಪ್ಪ ಅಂತಂದ್ರೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ನಿಮ್ಗೆ ಈಗಾಗಲೇ ಗೊತ್ತಿರತಕ್ಕಂಥ ವಿಷಯ. ಭಾಷೆ ಅಂತಂದ್ರೆ ನೀವು ಕನ್ನಡ ಪ್ರಥಮ ಭಾಷೆ ತೊಗೋಬೋದು, ದ್ವಿತೀಯ ಭಾಷೆ ಇಂಗ್ಲೀಷ್ ತೊಗೋಬೋದು. ಇನ್ನು ಗಣಿತದ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತಾವೆ 30 ಮಾರ್ಕ್ಸಿಂದು. ಇನ್ನು ಪರಿಸರ ಅಧ್ಯಯನಗಳ ವಿಷಯಗಳಿರ್ತಾವೆ. ಪೇಪರ್ 1ದಲ್ಲಿ ಪರಿಸರ ಅಧ್ಯಯನಗಳ ವಿಷಯಗಳು ಇರ್ತಾವೆ. ಇಲ್ಲಿ 5ರಿಂದ 5ನೇ ತರಗತಿ ಹಿಡ್ಕೊಂಡು 10ನೇ ತರಗತಿ ಇರ್ತಕ್ಕಂತಹ ಒಂದು ಪಠ್ಯ ಪುಸ್ತಕಗಳನ್ನ ರೆಫರ್ ಮಾಡಿದರೆ ಸಾಕು, ನಿಮ್ಗೆ ಆರಾಮಾಗಿ ಇಲ್ಲಿ ನೀವು ಯಶಸ್ಸನ್ನು ಗೆಲ್ಲಬಹುದು, ಯಶಸ್ಸನ್ನು ಪಡ್ಕೋಬಹುದು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳಬಹುದು. ಇನ್ನು ಪೇಪರ್ 2ದಲ್ಲಿ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣ ಶಾಸ್ತ್ರ. ಇಲ್ಲಿ ಪೇಪರ್ 1ದಲ್ಲಿ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣ ಶಾಸ್ತ್ರ ಸೇಮು, ಪೇಪರ್ 2ದಲ್ಲೂ ಕೂಡ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣ ಶಾಸ್ತ್ರ ಅಂತಕ್ಕಂಥದ್ದನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಅಲ್ಲಿ ಕೂಡ ನಿಮಗೆ ಕೇಳ್ತಾನೆ. ಇಲ್ಲಿ ಸೇಮ್, ಇಲ್ಲಿ ಕೂಡ ಭಾಷೆ 1 ಅಂದರೆ ಕನ್ನಡ ನೀವು ಪೇಪರ್ 1 ತೊಗೋಬೋದು. ಪೇಪರ್ 2 ಏನಪ್ಪ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೋಬೋದು. ಗಣಿತನೂ ಕೂಡ ಇರುತ್ತೆ. ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಇರ್ತಾವೆ ಅಂತಕ್ಕಂಥದ್ದು. ಇಲ್ಲಿ ಪರಿಸರ ಅಧ್ಯಯನ, ಇಲ್ಲಿ ವಿಜ್ಞಾನ ಮತ್ತು ಅಥವಾ ಸಮಾಜ ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿಷಯಗಳಲ್ಲಿ ಕೊಟ್ಟಿರ್ತಾನೆ. ಅವುಗಳನ್ನ ಸರಿಯಾಗಿ ನೀವು ನೋಟ್ ಮಾಡ್ಕೊಳ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಮೇಲಿಂದ ಮೇಲೆ ನೋಡ್ಕೊಳ್ರಿ, ಮನನ ಮಾಡ್ಕೊಳ್ರಿ. ಅದರತ್ತ ನೀವು ದಾವಿಸಿದೆ ಆಗಿದ್ರೆ ನಿಮಗೆ ಕರೆಕ್ಟಾಗಿ ಏನಪ್ಪ ಅಂದ್ರೆ ಒಂದು ಪ್ಯಾಟರ್ನ್ ಸಿಗತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಇನ್ನು ಪೇಪರ್ 1ದಲ್ಲಿ ಏನೇನದ ಅಂತಕ್ಕಂಥದ್ದನ್ನು ನಾವು ಒಂಚೂರು ಇಲ್ಲಿ ಕೇಳ್ಕೊಬೇಕಾದ್ರೆ, ಪೇಪರ್ 1ದಲ್ಲಿ ನಾವು ಮಾಡ್ತಕ್ಕಂತಹ ಕೆಲವೊಂದಿಷ್ಟು ವಿಷಯಗಳು ಅಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಪೇಪರ್ 1ದಲ್ಲಿ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣ ಶಾಸ್ತ್ರ ಅಂತ ನಾನು ನಿಮಗೆ ಈಗಾಗಲೇ ಅದರ ಬಗ್ಗೆ ಟೈಟಲ್ ಇಟ್ಕೊಂಡು ಹೇಳಿದ್ದೀನಿ. ಇದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಕಲಿಕೆಯಲ್ಲಿ ವೈಯಕ್ತಿಕ ವ್ಯತ್ಯಾಸಗಳು ಅಥವಾ ಕಲಿಕೆಯ ವೈಯಕ್ತಿಕ ಭಿನ್ನತೆಗಳಂತಾನೆ ಅಥವಾ ವೈವಿಧ್ಯತೆ ಅಂತ ಕುರಿತು ಕರೀತಾನೆ, ಕಲಿಕಾ ತೊಂದರೆಗಳಂತ ಕೇಳ್ತಾನೆ, ಮಕ್ಕಳ ಅಗತ್ಯತೆಗಳನ್ನು ಅರ್ಥ ಮಾಡ್ಕೊಳ್ಳೋದು, ಇವುಗಳನ್ನೆಲ್ಲ ಕುರಿತಾಗಿ ನಾವು ಸೈಕಾಲಜಿ ಪೇಪರ್ದಲ್ಲಿ ನಾವು ನೋಡಬಹುದು ಅಂತಕ್ಕಂಥದ್ದು. ಬಹಳ ಈಸಿಯಾಗಿ ನಾವು ಯಾವಾಗ ಡಿ.ಎಡ್ನಲ್ಲಿ ಬಿ.ಎಡ್ನಲ್ಲಿ ಇದನ್ನು ಕಲ್ತೀವಲ್ಲ ಅಂತಹ ಒಂದು ಬೋಧನಾ ಶಾಸ್ತ್ರಗಳನ್ನು ಕೂಡ ಇಲ್ಲಿ ಕೇಳ್ತಾನೆ. ಆಮೇಲೆ ಮಕ್ಕಳ ಕುರಿತಾಗಿರ್ತಕ್ಕಂಥ ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೂಡ ಇಲ್ಲಿ ಸೈಕಾಲಜಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥ ಒಂದು ಪೇಪರ್ದಲ್ಲಿ ಕೇಳಲಿಕ್ಕೆ ನಿಮಗೆ ಬಹಳ ಈಸಿ ಆಗುತ್ತೆ. ಓಕೆ, ಅದಕ್ಕಾಗಿ ಸರಿಯಾಗಿ ನೋಡ್ಕೊಳ್ರಿ, ಮನನ ಮಾಡ್ಕೊಳ್ರಿ, ಆಮೇಲೆ ಮತ್ತೇನಾದರೂ ನೋಡ್ರಿ. ನೆಕ್ಸ್ಟು ಭಾಷೆ 1. ಭಾಷೆ 1ರ ಬಗ್ಗೆ ನಮಗೇನು ಕೇಳ್ತಾನೆ, ಭಾಷೆ 2 ಬಗ್ಗೆ ಏನು ಕೇಳ್ತಾನೆ ಅಂತಂದ್ರೆ, ಭಾಷೆ 1ರ ಬಗ್ಗೆ ನಮಗೆ ಗದ್ಯ ಕೇಳಬಹುದು, ಕವನಗಳನ್ನ ಕೇಳ್ತಾನೆ, ನಾಟಕದಂತಹ ವಿಷಯಗಳ ಮೇಲೆ ಏನು ಮಾಡ್ತಾನೆ ಅಂತಂದ್ರೆ ಪ್ರಶ್ನೆಗಳನ್ನ ಕೇಳ್ತಾನೆ. ಇನ್ನು ಭಾಷಾ ಕೌಶಲ್ಯಗಳನ್ನು ಕೂಡ ಕೇಳ್ತಾನೆ. ಇಲ್ಲಿ ಪೇಪರ್ ಭಾಷೆ 1 ಅಂತಂದ್ರೆ ನಿಮಗೆ ಏನೇನು ಬರುತ್ತೆ ಅಂತಕ್ಕಂಥ ಗದ್ಯಗಳನ್ನ ಕೊಡ್ತಾನೆ ಮೇಲ್ಗಡೆ, ಅಥವಾ ಕವನಗಳನ್ನ ಕೊಡ್ತಾನೆ, ಪ್ಯಾರಾ ಕೊಡ್ತಾನೆ. ಅದರದ್ದು ಏನಪ್ಪ ಅಂದರೆ ನೀವು ಕೆಳಗೆ ಪ್ಯಾಸೇಜ್ ಬರೀಬೋದು. ಇನ್ನು ನಾಟಕದಂಥ ವಿಷಯಗಳ ಮೇಲೆ ವಿಷಯಗಳ ಮೇಲೆ ಪ್ರಶ್ನೆಗಳು ಕೇಳ್ತಾನೆ. ಇನ್ನು ಭಾಷಾ ಕೌಶಲ್ಯಗಳನ್ನು ಕೂಡ ಕೇಳ್ತಾನೆ, ಸ್ಕಿಲ್ಸ್, ಸಬ್ಜೆಕ್ಟ್ ಸ್ಕಿಲ್ ಕೂಡ ನಿಮ್ಗೆ ಲ್ಯಾಂಗ್ವೇಜ್ ಸ್ಕಿಲ್ ಏನದ ಅಂತಕ್ಕಂಥದ್ದು ಕೂಡ ಕೇಳ್ತಾನೆ. ಭಾಷೆ 1, ಭಾಷೆ 2 ನೋಡಿರಿ, ಇದರಲ್ಲಿ ಭಾಷೆ 1ರಂತೆ 2ನೇ ಭಾಷೆ ಕೌಶಲ್ಯಗಳನ್ನು ಇಲ್ಲಿ ಕೇಳ್ತಾನೆ. 2ನೇ ಭಾಷೆಗೆ ಮತ್ತು ಭಾಷೆ 1 ಎರಡರಲ್ಲೂ ಕೂಡ
ನಿಮ್ಗೆ ಸ್ಕಿಲ್ ಎಷ್ಟದ ಅಂತಕ್ಕಂಥದ್ರ ಬಗ್ಗೆ ಪರಿಚಯವನ್ನು ಮಾಡ್ತಾನೆ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ನೀವು ಇದನ್ನು ಸ್ವಲ್ಪ ನೋಡ್ಕೋಬೇಕು. ಇದ್ರ ಬಗ್ಗೆ ನಾವು ಕ್ಲಾಸ್ಗಳನ್ನ ಮಾಡ್ತಾ ಇರ್ತೀವಿ, ಹೆದರೋ ಅವಶ್ಯಕತೆ ಇಲ್ಲ. ಓಕೆ ಸ್ಪರ್ಧಾರ್ಥಿಗಳೇ, ಖುಷಿ ಆಗ್ತಾ ಇದೆಯಲ್ವಾ? ಯಾಕಂದರೆ ನಾವು ಪ್ರತಿಯೊಂದು ವಿಷಯಗಳನ್ನು ನಿಮಗೆ ಮನಮುಟ್ಟಿ ಒಂದು ತಿಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ಗಣಿತ, ಏನು ಗಣಿತ ಅಂತಕ್ಕಂಥದ್ದು? ಗಣಿತದ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ಕೇಳಬೇಕಾದ್ರೆ ಗಣಿತದ ಮೂಲ ಪರಿಕಲ್ಪನೆಗಳನ್ನು ನಮ್ಗೆ ಇಲ್ಲಿ ಕೇಳ್ತಾನೆ. ಗಣಿತದ ಮೂಲ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳನ್ನ ಪರಿಹರಿಸುವ ಸಾಮರ್ಥ್ಯ ಅಳೆಯಲಾಗುತ್ತದೆ ಅಂತ. ನಮಗೆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಆಗತ್ತಾ ಇಲ್ಲೋ ಅಂತಕ್ಕಂಥದ್ರ ಕುರಿತಾಗಿ ಬಹಳ ಮೂಲ ಪರಿಕಲ್ಪನೆಗಳನ್ನ ಕುರಿತು ಅವ ಚರ್ಚೆ ಮಾಡ್ತಾನೆ ಗಣಿತದ ಕುರಿತಾಗಿ. ಅದಕ್ಕಾಗಿ ಇದನ್ನು ಸ್ವಲ್ಪ ನೀವು ಮುತುವರ್ಜಿ ವಹಿಸಬೇಕು. ಇನ್ನು ಪರಿಸರ ಅಧ್ಯಯನ, ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನ ಒಳಗೊಂಡಿರ್ತೈತಿ ಅಂತ. ಅದಕ್ಕೇನಪ್ಪ ಅಂದ್ರೆ ಪರಿಸರದಲ್ಲಿ ನೀವು ಈಗಾಗಲೇ ಏನಪ್ಪ ಪರಿಸರ ಅಧ್ಯಯನ ಅಂತಕ್ಕಂಥದ್ದನ್ನು ಸಮಾಜಶಾಸ್ತ್ರ, ಸಮಾಜ ವಿಜ್ಞಾನ, ಆಮೇಲೆ ಏನಪ್ಪ ಅಂತಂದ್ರೆ ಭೂಗೋಳಶಾಸ್ತ್ರ, ಆಮೇಲೆ ಏನಪ್ಪ ಅಂದ್ರೆ ಎಲ್ಲ ವಿಷಯಗಳನ್ನ ನಿಮ್ಗೆ ನಾನು ಮೇಲಿಂದ ಮೇಲೆ ಪಾಯಿಂಟ್ಔಟ್ ಮಾಡಿ ವಿಶೇಷವಾಗಿರ್ತಕ್ಕಂಥ ನೋಟ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಅದಕ್ಕಾಗಿ ಚೆನ್ನಾಗಿ ನೋಡ್ಕೊಳ್ರಿ, ಪಾಯಿಂಟ್ಔಟ್ ಮಾಡ್ಕೊಳ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಮನನ ಮಾಡ್ಕೊಳ್ರಿ. ಅದ್ರ ಕುರಿತಾಗಿರ್ತಕ್ಕಂಥ ವಿಷಯಗಳನ್ನ ನಾನು ಮತ್ತೆ ನಿಮ್ಗೆ ಕೊಡ್ತಾ ಇರ್ತೀನಿ. ಇನ್ನು ನೆಕ್ಸ್ಟು ಪೇಪರ್ 2ದಲ್ಲಿ ಏನು ಬರುತ್ತಾ ಸರ್? ಪೇಪರ್ 2ದಲ್ಲಿ ಏನು ಬರುತ್ತಾ ಅಂತಕ್ಕಂಥದ್ದು ಕೇಳಿದ್ರೆ ಪ್ರಾಥಮಿಕ ಶಾಲೆಯಿಂದ 8ನೇ ತರಗತಿಯವರ ಶಿಕ್ಷಕರಿಗೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳಬಹುದು. ಅದಕ್ಕೆ ಇಲ್ಲಿ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣ ಶಾಸ್ತ್ರ ಅಂತಕ್ಕಂಥದ್ದನ್ನು ಕುರಿತು ನಾನು ಹೇಳಿದೆ. ಆದರೆ ಇಲ್ಲಿ ಏನಾಗತ್ತಂದ್ರೆ ಪೇಪರ್ 1ರಂತೆ ಅದಕ್ಕಿಂತ ಹೆಚ್ಚಿನ ಆಳತೆಯನ್ನು ಸ್ವಲ್ಪ ಕೇಳ್ತಾನೆ. ಯಾಕಂದರೆ ಇದು ನಿಮ್ಗೆ ಹೈಸ್ಕೂಲ್ ಲೆವೆಲ್ ಇರ್ತಕ್ಕಂಥದ್ದು. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಸ್ವಲ್ಪ 8ನೇ ತರಗತಿನ ಇರತಕ್ಕಂಥ ಒಂದು ವಿಷಯ ಡಿಗ್ರಿ ಮುಗಿಸ್ಕೊಂಡು TET ಮುಗಿಸ್ಕೊಳ್ತಕ್ಕಂತಹ ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ, ಪ್ರಶಿಕ್ಷಣಾರ್ಥಿಗಳಿಗೆ ಸ್ವಲ್ಪ ಡೀಪ್ ಆಗಿ ಕೇಳ್ತಾನೆ. ಅಪ್ಲೈಡ್ ಕ್ವಶನ್ಸ್ಗಳನ್ನ ಕೇಳುವ ಒಂದು ಮೆಥಡ್ ಅದ. ಹಾಗಾಗಿ ಏನಪ್ಪ ಅಂದ್ರೆ ನಾನು ಅಪ್ಲೈಡ್ ಕ್ವಶನ್ಸ್ಗಳನ್ನ ಕೂಡ ನಿಮಗೆ ಚರ್ಚೆ ಮಾಡ್ತೀನಿ. ಅದ್ರ ಕುರಿತಾಗಿರ್ತಕ್ಕಂತಹ ಕ್ಲಾಸ್ಗಳನ್ನ ಕೂಡ ನಾನು ಕೇಳ್ತಾ ಇರ್ತೀನಿ. ನೀವು ರೆಗ್ಯುಲರಾಗಿ ಒಂದು ವೇಳೆ ನಮ್ಮ ವಿಡಿಯೋನ ನೋಡಿದ್ದೇ ಆಗಿದ್ರೆ 100% ನಿಮ್ಗೆ ಜಯ ಗ್ಯಾರಂಟಿ. ಯಾಕಂದ್ರೆ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಪವರ್ ಪಾಯಿಂಟ್, ಓರಿಯಂಟೇಷನ್ ಕ್ಲಾಸ್ ಮೂಲಕ ನಿಮಗೆ ಕ್ಲಾಸ್ಗಳನ್ನ ಮಾಡ್ತಾ ಇರ್ತೀವಿ. ಓಕೆ ನೆಕ್ಸ್ಟು ಭಾಷೆ 1, ಭಾಷೆ 2ದಲ್ಲಿ ಏನೇನು ಬರ್ತಾವ ಅಂತ ಕೇಳಿದ್ರೆ ಭಾಷೆ 1, ಭಾಷೆ 2 ನೋಡಿರಿ ಇವೆಲ್ಲ ಅಂದ್ರೆ ಪೇಪರ್ 1 ಅಂತೆ. ಪೇಪರ್ 1 ಹೆಂಗಿರ್ತಾವ ಸೇಮ್ ಹಾಗೆ ಇಲ್ಲೂ ಕೂಡ ಪೇಪರ್ 1, ಪೇಪರ್ 2ದಲ್ಲಿ ಭಾಷೆ 1, ಭಾಷೆ 2ದಲ್ಲಿ ಪೇಪರ್ 1, ಪೇಪರ್ 2 ಎರಡೂ ಪೇಪರ್ದಲ್ಲಿಯೂ ಕೂಡ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಸೇಮ್ ಕೇಳ್ತಾನೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ. ನಿಮಗೆ ಅದ್ರ ಬಗ್ಗೆ ಕಾನ್ಸೆಪ್ಟನ್ನು ಕೇಳ್ತಾನೆ, ಕಲ್ಪನೆ, 3 ಪರಿಕಲ್ಪನೆಗಳನ್ನು ಕೇಳ್ತಾನೆ. ಇನ್ನು ಗಣಿತದ 3 ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಅಂತಕ್ಕಂಥದ್ದನ್ನು ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಪೇಪರ್ 2ದಲ್ಲಿ ಕೂಡ ಸೇಮ್ ಕೇಳ್ತಾನೆ, ಪೇಪರ್ 1ದಲ್ಲಿ ಕೂಡ ಸೇಮ್ ಕೇಳ್ತಾನೆ. ಇನ್ನು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಕುರಿತಾಗಿರ್ತಕ್ಕಂಥದ್ದು ಪೇಪರ್ 2ದಲ್ಲಿ. ಪೇಪರ್ 1 ಮತ್ತು ಪೇಪರ್ 2ದಲ್ಲಿ ಕೂಡ ಏನು ಮಾಡ್ತಾನೆ ಅಂದರೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಸೇಮ್ ಇರ್ತಕ್ಕಂಥದ್ದನ್ನು ಕೇಳ್ತಾನೆ. ಅಭ್ಯರ್ಥಿ ಆಯ್ಕೆಯನ್ನು ಅವಲಂಬಿಸಿ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ವಿಷಯಗಳ ಮೇಲೆ ಪ್ರಶ್ನೆಗಳಿಗೆ ನಿಮ್ಗೆ ವಿಜ್ಞಾನ ಬೇಕಾದ್ರೆ ವಿಜ್ಞಾನ ನಿಮ್ಗೆ ಆಯ್ಕೆ ಮಾಡಿಕೊಂಡಿದ್ದು, ಬೇಡ ಸಮಾಜ ವಿಜ್ಞಾನ ಅಂದರೆ ಸಮಾಜ ವಿಜ್ಞಾನ, ಇದ್ರಗಳ ಮೇಲೆ ಸಪ್ರೇಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಬರೆದಿರ್ತಾವೆ. ಅದಕ್ಕಾಗಿ ನೀವು ಯಾವತ್ತೂ ಕೂಡ ಇದನ್ನು ನೋಡಿಕೊಂಡು ಸ್ಕ್ರೀನ್ಶಾಟ್ ತಗೊಂಡು ಮೇಲಿಂದ ಮೇಲೆ ನೋಡಿಕೊಂಡು ಅದ್ರ ಬಗ್ಗೆ ಮುತುವರ್ಜಿ ಕ್ಲಾಸ್ಗಳನ್ನ ಕೇಳಿದ್ದೇ ಆಗಿದ್ರೆ 100% ನಿಮ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳಬಹುದು. ಅದಕ್ಕೇನಪ್ಪ ಅಂತಂದ್ರೆ ನಾವು ಮೇಲಿಂದ ಮೇಲೆ ನಿಮಗೆ ಕ್ಲಾಸ್ಗಳನ್ನ ಕೊಡ್ತಾ ಇರ್ತೀವಿ. ಇವತ್ತು ನಾನು ಪಠ್ಯಕ್ರಮ ಪೇಪರ್ 1, ಪೇಪರ್ 2 ವಿಭಿನ್ನ ಹೆಂಗಿರ್ತಾವ, ಬೇರೆ ಬೇರೆ ಹೆಂಗಿರ್ತಾವ, ಅವುಗಳನ್ನ ನಾವು ಹೆಂಗೆ ಅಧ್ಯಯನ ಮಾಡಬೇಕು, ಆಮೇಲೆ ಮಕ್ಕಳ ಅಭಿವೃದ್ಧಿ ಮತ್ತು ಶಿಕ್ಷಣ ಶಾಸ್ತ್ರ ಪೇಪರ್ 1, ಪೇಪರ್ 2ದಲ್ಲಿ ಸೇಮ್ ಬರ್ತಾವ, ಆಮೇಲೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಸೇಮ್ ಬರ್ತಾವ. ಅಲ್ಲಿಯೂ ಕೂಡ ನಿಮಗೆ ಕನ್ನಡದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ನಾವು ಈಸಿಯಾಗಿರ್ತಕ್ಕಂಥ ಗ್ರಾಮರ್ಗಳನ್ನ ಹೇಳ್ಕೊಡ್ತೀನಿ. ಆಮೇಲೆ ಇಂಗ್ಲೀಷ್ನಲ್ಲಿಯೂ ಕೂಡ 30ಕ್ಕೆ 30 ತಗೊಳ್ಳುವಂಗೆ ನಾನು ನಿಜವಾಗ್ಲೂ ನಿಮಗೆ ಪರ್ಫೆಕ್ಟ್ ಮಾಡ್ತೀನಿ. ಇಂಗ್ಲೀಷ್ನಲ್ಲಿ ನೀವು ಹೆದರೋ ಅವಶ್ಯಕತೆಯೇ ಇಲ್ಲ. ಇನ್ನು ಗಣಿತ ಮತ್ತು ಪರಿಸರದ ಕುರಿತಾಗಿ ನಿಮಗಿರ್ತಕ್ಕಂಥ ಸಿಲೆಬಸ್ಸನ್ನು ಈಸಿಯಾಗಿ ನಾವು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಏನಪ್ಪ ಅಂದ್ರೆ ನೀವು ಏನಾದರೂ ಹೊಸಬರಾಗಿದ್ದರೆ ನಾವು ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ತಲುಪಬೇಕು ಅಂತಕ್ಕಂಥದ್ದು ಉದ್ದೇಶ ಆಗಿದ್ದರೆ ದಯವಿಟ್ಟು ನೀವು ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆಮೇಲೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ನಾಳೆ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗ್ತವೆ. ನಾನು ಪ್ರಥಮವಾಗಿ ಒಂದು ದಿವಸ ಇಂಗ್ಲೀಷ್, ಒಂದು ದಿವಸ ಕನ್ನಡ, ಒಂದು ದಿವಸ ಗಣಿತ, ಒಂದು ದಿವಸ ಸೈಕಾಲಜಿ ಹೀಗೆ ಮಾಡ್ತೀನಿ. ಅಥವಾ ಯಾವುದೇ ಒಂದು 45 ದಿವಸಗಳಲ್ಲಿ ನಾವು ಉಳಿದಿರ್ತಕ್ಕಂಥ ದಿನಗಳಲ್ಲಿ ಸಿಲೆಬಸ್ಸನ್ನು ಕವರ್ ಮಾಡ್ಕೊಳ್ಳುವಂಗೆ ನಾನು ಪ್ರಯತ್ನಕ್ಕೆ ಮೀರಿ ಶ್ರಮವನ್ನು ಹಾಕಿ ನಿಮಗೆ SSನ ಮೊದಲ ಒಂದು ಗುರಿಯನ್ನು ಇಟ್ಕೊಂಡು
ನೀವು ಒಂದು ವೇಳೆ ನಾನು ಪಟ್ಟಿರ್ತಕ್ಕಂತಹ ಕೆಲವೊಂದು ಶ್ರಮಕ್ಕೆ ಒಂದು ಉತ್ತಮ ಬೆಲೆ ಸಿಗಬೇಕಾಗಿತ್ತು ಅಂತಂದ್ರೆ ನೀವು ಹೆಚ್ಚಿನ ಅಂಕಗಳನ್ನ ಪಡ್ಕೋಬೇಕು ಅಂತಕ್ಕಂಥದ್ದೇ ನಮ್ಮ ಯೂಟ್ಯೂಬ್ ಚಾನಲ್ನ ಉದ್ದೇಶ ಆಗಿದೆ ಅಂತಕ್ಕಂಥದ್ದು. JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರ ನಿಮಗೋಸ್ಕರ ಹಗಲಿರುಳು ಶ್ರಮಿಸ್ತಾ ಎಲ್ಲ ಒಳ್ಳೊಳ್ಳೆ ನೋಟ್ಸ್ಗಳನ್ನ ಕೊಡ್ತಾ ನೀವೆಲ್ಲೂ ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಉಚಿತವಾಗಿ ಒಂದು ನಯಾ ಪೈಸೆ ಖರ್ಚಿಲ್ಲಾರ್ದೆ ನೀವೇನೂ ಇಲ್ಲಿ ಟೀಚ್ಮೆಂಟಿಗೆ ದುಡ್ಡು ಕಟ್ಟಬೇಕಾಗಿಲ್ಲ, ಫೋನ್ಪೇ ಮಾಡಬೇಕಾಗಿಲ್ಲ, ಏನೂ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಮನೆಯಲ್ಲೇ ಕೂತ್ಕೊಂಡು ಒಳ್ಳೊಳ್ಳೆ ಪುಸ್ತಕಗಳನ್ನ ರೆಫರ್ ಮಾಡಿ ಒಳ್ಳೊಳ್ಳೆ ನೋಟ್ಸ್ಗಳನ್ನ ನಿಮಗೆ ಕೊಡ್ತಾ ಇರ್ತೀನಿ. ದಯವಿಟ್ಟು ನೀವು ಮಿಸ್ ಮಾಡ್ದೇ ನಮ್ಮ ಕ್ಲಾಸ್ಗಳನ್ನ ದಿನಾಲು ನೋಡಿದ್ದೇ ಆಗಿದ್ರೆ 100%, ಯಾಕಂದ್ರೆ ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ದಿನಾಲು ಒಂದು 4-5 ಬಾರಿ ಆ ವಿಡಿಯೋಗಳನ್ನ ಮೇಲಿಂದ ಮೇಲೆ ನೀವು ಕೇಳಿದ್ದೇ ಆಗಿದ್ರೆ ನಾವು ಕೊಡ್ತಕ್ಕಂಥ ನೋಟ್ಸ್ಗಳು ನಿಮಗೆ ಪರಿಪೂರ್ಣ ಆಗ್ತಾವಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇವತ್ತು ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.